ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಸಿಂಧು. ವೆಲ್ಕಮ್ ಟು ಎಸ್ ಫ್ಯಾಷನ್ ಟೇಕ್ ಚಾನಲ್. ನಾನಿವತ್ತು ನಿಮಗೆ ಒಂದು ಸಿಂಪಲ್ ಆಗಿರುವಂಥ ಕ್ರೋಶ ಕುಚ್ಚನ್ನು ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವೀಡಿಯೋಸ್ನ ಸ್ಟಾರ್ಟ್ ಮಾಡೋಣ. ಫಸ್ಟು ನಾನಿಲ್ಲಿ 6 ಎಳೆ ದಾರನ ತೊಗೊಂಡು ತುದಿಗೆ ಈ ರೀತಿ ಗಂಟು ಹಾಕ್ಕೊಂಡಿದ್ದೀನಿ. ಇದನ್ನು ಸ್ಯಾರಿ ಪಲ್ಲುನ ಬ್ಯಾಕ್ ಸೈಡಲ್ಲಿ ಇಟ್ಕೊಂಡು ಸ್ಟಾರ್ಟ್ ಮಾಡಬೇಕು. ಈ ರೀತಿ ಇಟ್ಕೊಂಡಾದಮೇಲೆ ನಾವು ಒಂದು ಸಿಂಗಲ್ ನಾಟನ್ನು ಫಸ್ಟು ಹಾಕೋಬೇಕು. ಯಾವ ರೀತಿ ನಾಟನ್ನು ಹಾಕೋಬೇಕು ಅಂತಂದರೆ, ನೀಡಲ್ನ ಸ್ಯಾರಿಗೆ ಚುಚ್ಚಿ ಒಂದು ಸರಿ ನೀಡಲ್ ಮೇಲೆ ದಾರನ ತೊಗೊಂಡು ಒಳಗಡೆ ಎಳ್ಕೊಂಡು, ಅದಾದಮೇಲೆ ಮತ್ತೆ ಇನ್ನೊಂದು ಸರಿ ನೀಡಲ್ ಮೇಲೆ ಥ್ರೆಡನ್ನು ತೊಗೊಂಡು ಎಳ್ಕೋಬೇಕು. ಇವಾಗ ಇದು ಲಾಕ್ ಆಯಿತು. ಇದೇ ರೀತಿಯೇ ಲಾಕ್ ಮಾಡ್ಕೋಬೇಕು. ಎಲ್ಲಿ ಲಾಕ್ ಅಂತ ಹೇಳ್ತೀನಿ ಅಲ್ಲಿ ಎಲ್ಲ ಇದೇ ರೀತಿಯೇ ಲಾಕ್ ಮಾಡ್ಕೋಬೇಕು. ಇವಾಗ ಇದ್ರ ಪಕ್ಕದಲ್ಲೇ ಇನ್ನೊಂದು ಸರಿ ಲಾಕ್ ಮಾಡ್ಕೋಬೇಕು. ಈ ರೀತಿ ಲಾಕ್ ಮಾಡ್ಕೊಂಡಾದಮೇಲೆ 2 ಸಿಂಗಲ್ ಚೈನ್ಗಳನ್ನು ಈ ರೀತಿ ಹಾಕೋಬೇಕು. ನೆಕ್ಸ್ಟು ಸೂಜಿ ಮೇಲೆ ಈ ರೀತಿ ಒಂದು ಸರಿ ದಾರ ತಗೊಂಡು ಕರೆಕ್ಟಾಗಿ ಇವಾಗ ನಾಟ್ ಹಾಕಿರೋದ್ರ ಪಕ್ಕದಲ್ಲೇ ಚುಚ್ಕೊಂಡು ಒಳಗಡೆ ಇನ್ನೊಂದು ಸರಿ ಸೂಜಿ ಮೇಲೆ ದಾರನ ತಗೊಂಡು ಒಳಗಡೆ ಎಳ್ಕೊಂಡು, ಇವಾಗ ಸೂಜಿ ಮೇಲೆ ನಮಗೆ 3 ಥ್ರೆಡ್ ಸಿಗುತ್ತೆ. 3ಕ್ಕೆ ಇವಾಗ ಸೂಜಿ ಮೇಲೆ ಇನ್ನೊಂದು ಸರಿ ದಾರ ತಗೊಂಡು 2 ಥ್ರೆಡ್ಡು, ಮತ್ತು ಸೂಜಿ ಮೇಲೆ ದಾರ ತಗೊಂಡು 2 ಥ್ರೆಡ್ಡನ್ನು ಕ್ಲಿಯರ್ ಮಾಡ್ಕೋಬೇಕು. ಇವಾಗ ಒಂದು ಆರ್ಚ್ ನಮಗೆ ಸಿಗುತ್ತೆ. ಫಸ್ಟು ನಾವು ಹಾಕಿರೋ 2 ನಾಟನ್ನು ಬಿಟ್ಟು ನಾವು ಟೋಟಲ್ 5 ಆರ್ಚ್ಗಳನ್ನು ಹಾಕೋಬೇಕಾಗುತ್ತೆ. ಇದೇ ರೀತಿ ಸೂಜಿ ಮೇಲೆ ಒಂದು ಸರಿ ದಾರನ ತಗೊಂಡು ನಮಗೆ ಸೂಜಿ ಮೇಲೆ 3 ಥ್ರೆಡ್ಗಳು ಸಿಗುತ್ತೆ. ಆ 3 ಥ್ರೆಡ್ಗಳನ್ನು ಸೂಜಿ ಮೇಲೆ ಒಂದು ಸರಿ ಥ್ರೆಡನ್ನು ತೊಗೊಂಡು 2 ಥ್ರೆಡ್ಡು, ಮತ್ತು ಸೂಜಿ ಮೇಲೆ ದಾರನ ತೊಗೊಂಡು ಮತ್ತೆ 2 ಥ್ರೆಡ್ಡನ್ನು ಕ್ಲಿಯರ್ ಮಾಡ್ಕೋಬೇಕು. ಇದೇ ರೀತಿ ಕರೆಕ್ಟಾಗಿ ಲೈನ್ ಬೈ ಲೈನಾಗಿ ಯೂನಿಫಾರ್ಮಾಗಿ ನಾವು ಆರ್ಚ್ಗಳನ್ನು ಹಾಕೋಬೇಕು. ಒಂದು ಮೇಲೆ ಕೆಳಗೆ ಈ ರೀತಿ ಎಲ್ಲ ಹಾಕ್ಕೊಂಡ್ರೆ ನಮಗೆ ಫಿನಿಷಿಂಗಾಗಿ ನೀಟಾಗಿ ಕಾಣಿಸೋದಿಲ್ಲ. ಕರೆಕ್ಟಾಗಿ ಲೈನ್ ಬೈ ಲೈನೇ ಬರಬೇಕು. ನೋಡಿ, ಇದೇ ರೀತಿ ನಾನು 5 ಆರ್ಚ್ಗಳನ್ನು ಹಾಕ್ಕೊತೀನಿ. ಕೆಲವರು 6 ಆರ್ಚ್ಗಳನ್ನು ಕೂಡ ಹಾಕೊತಾರೆ, ಸ್ವಲ್ಪ ಲಾಂಗಾಗಿ ಬರುತ್ತೆ. ನಾನಿಲ್ಲಿ ಬೀಡ್ಸು ಮತ್ತು ಕುಚ್ಚು ಎರಡನ್ನೂ ಆ್ಯಡ್ ಮಾಡ್ತಾ ಇರೋದ್ರಿಂದ ನಾನು 5 ಆರ್ಚ್ಗಳನ್ನು ಮಾತ್ರ ಹಾಕ್ಕೊತಾ ಇದ್ದೀನಿ. ಈ ರೀತಿ 5 ಆರ್ಚ್ಗಳು ಆದಮೇಲೆ 3 ಚೈನ್ಗಳನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಚೈನ್ ಹಾಕಾದ್ಮೇಲೆ ನೀಡಲ್ ಮೇಲೆ ಈ ರೀತಿ ಒಂದು ಸರಿ ಥ್ರೆಡನ್ನು ತೊಗೊಂಡು ಸೀರೆಗೆ ಚುಚ್ಚಿ ನೀಡಲ್ ಮೇಲೆ ಒಂದು ಸರಿ ಥ್ರೆಡನ್ನು ತೊಗೊಂಡು ಒಳಗಡೆ ಎಳ್ಕೊತಿದ್ದೀನಿ. ಎಳ್ಕೊಂಡಾದಮೇಲೆ ಮತ್ತೆ ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು 2 ಥ್ರೆಡನ್ನು ಎಳ್ಕೋಬೇಕು. ಅದಾದಮೇಲೆ ಮತ್ತೆ ಥ್ರೆಡನ್ನು ಒಂದು ಸರಿ ತೊಗೊಂಡು ಮತ್ತೆ ಇನ್ನೆರಡು ಥ್ರೆಡನ್ನು ಎಳ್ಕೋಬೇಕು. ಈ ರೀತಿ ಒಂದು ಕಂಬ ಆಯಿತು. ಇದೇ ರೀತಿ ಇನ್ನು 4 ಕಂಬಗಳನ್ನು ನಾವು ಹಾಕೋಬೇಕು. ಇದೇ ರೀತಿ ಟೋಟಲು 5 ಕಂಬಗಳನ್ನು ಹಾಕೋಬೇಕು. ಇದಾದಮೇಲೆ ನಾವು ಬೀಡ್ಸನ್ನು ಆ್ಯಡ್ ಮಾಡ್ಕೋಬೇಕು. ಹೇಗಂದರೆ, ನೀಡಲಿಂದ ಈ ರೀತಿ ದಾರನ ಉದ್ದಕ್ಕೆ ಸ್ವಲ್ಪ ಎಳ್ಕೋಬೇಕು. ಅದಾದಮೇಲೆ ನಾನು ಈ ರೀತಿ ಕುಂಬಳಕಾಯಿ ಬೀಡನ್ನು ತೊಗೊಂಡು ನೀಡಲ್ಗೆ ಇನ್ಸರ್ಟ್ ಮಾಡ್ಕೊತಾ ಇದ್ದೀನಿ. ಇದಾದಮೇಲೆ ನೀಡಲ್ ಮೇಲೆ ಥ್ರೆಡನ್ನು ತೊಗೊಂಡು ಒಳಗಡೆ ಎಳ್ಕೋಬೇಕು. ಈ ರೀತಿ ಎಳ್ಕೊಂಡಾದಮೇಲೆ ಬೀಡ್ಸನ್ನು ಲಾಕ್ ಮಾಡಬೇಕು. ಯಾಕಂದರೆ ಬೀಡ್ ಸ್ವಲ್ಪ ಆ ಕಡೆ ಈ ಕಡೆ ಲೂಸ್ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಈ ರೀತಿ ಲಾಕ್ ಮಾಡ್ಕೋಬೇಕು. ಒಂದು ಸರಿ ಈ ರೀತಿ ಸೂಜಿ ಮೇಲೆ ದಾರನ ತೊಗೊಂಡು ಲಾಕ್ ಮಾಡ್ಕೊಂಡಾದಮೇಲೆ ಇವಾಗ ಡೈರೆಕ್ಟಾಗಿ ಬಟ್ಟೆ ಮೇಲೆ ಲಾಕ್ ಮಾಡಬೇಕು. ನೋಡಿ, ಈ ರೀತಿ ಒಂದು ಸರಿ ನೀಡಲ್ ಮೇಲೆ ಥ್ರೆಡನ್ನು ತೊಗೊಂಡು ಕರೆಕ್ಟಾಗಿ ಎಲ್ಲಿ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಸ್ವಲ್ಪ ಕರೆಕ್ಟಾಗಿ ಯಾವ ಜಾಗಕ್ಕೆ ಬರುತ್ತೆ ನೋಡಿಕೊಂಡು ಟೈಟಾಗಿ ಎಳ್ಕೊಂಡು ಹಾಕ್ಕೊಳ್ಳಿ. ಲೂಸ್ ಮಾಡ್ಕೋಬೇಡಿ. ಲೂಸ್ ಮಾಡಿಕೊಂಡ್ರೆ ದಾರ ಹೊರಗಡೆ ಕಾಣಿಸುತ್ತೆ. ಇದಾದಮೇಲೆ ಮತ್ತೆ ನಾವು ಕಂಬಗಳನ್ನ ಹಾಕಿದ್ವಲ್ಲ ಅದೇ ರೀತಿ ಕಂಟಿನ್ಯೂಸ್ ಆಗಿ ಕಂಬ ಹಾಕೋಬೇಕು. ಇವಾಗ ನೆಕ್ಸ್ಟು ಈ ರೀತಿ 5 ಕಂಬಗಳ ಆದಮೇಲೆ ನಾವು ಮತ್ತೆ 3 ಚೈನ್ಗಳನ್ನು ಹಾಕಿ ಗ್ಯಾಪ್ ಬಿಡ್ಕೋಬೇಕು. ಈ ರೀತಿ ಗ್ಯಾಪ್ ಏನು ಬಿಡ್ತಾ ಇದ್ದೀನಿ, ಇದು ಕುಚ್ಚನ್ನು ಹಾಕೋದಕ್ಕೆ ಬರುತ್ತೆ. ಕುಚ್ಚಿಗೆ ಗ್ಯಾಪ್ ಬಿಟ್ಟಾದಮೇಲೆ ಮತ್ತೆ ಬೀಡ್ಸನ್ನು ಆ್ಯಡ್ ಮಾಡ್ಕೋಬೇಕು. ಇದೇ ರೀತಿ ಸ್ಯಾರಿ ಫುಲ್ಲು ಕಂಟಿನ್ಯೂ ಮಾಡ್ಕೊತಾ ಹೋಗಬೇಕು. ಇದೇ ರೀತಿ ಫುಲ್ ಕಂಟಿನ್ಯೂ ಆದಮೇಲೆ ಲಾಸ್ಟಲ್ಲಿ 5 ಕಂಬಗಳನ್ನು ಹಾಕ್ಕೊಂಡಾದಮೇಲೆ ಯಾವ ರೀತಿ ಎಂಡ್ ಮಾಡಬೇಕು ಅಂತಂದರೆ ತೋರಿಸ್ತೀನಿ ನೋಡಿ. ಲಾಕ್ ಎಲ್ಲ ಆದಮೇಲೆ ಇವಾಗ 2 ಎಕ್ಸ್ಟ್ರಾ ಚೈನ್ಗಳನ್ನು ತೊಗೊಂಡು ನೀಡಲಿಂದ ಥ್ರೆಡನ್ನು ಈ ರೀತಿ ಉದ್ದಕ್ಕೆ ಎಳ್ಕೊಂಡು ಟ್ರಿಮ್ಮರಿಂದ ಕಟ್ ಮಾಡಬೇಕು. ಈ ರೀತಿ ಕಟ್ ಮಾಡಿ ಆದಮೇಲೆ ಆ ಗಂಟನ್ನು ಸ್ವಲ್ಪ ಟೈಟ್ ಮಾಡಿ ಎಳ್ಕೋಬೇಕು. ಇದಾದಮೇಲೆ ಈ ದಾರ ಎಲ್ಲೂ ಕಾಣಿಸ್ದೇ ಇರೋ ಹಾಗೆ ಬ್ಯಾಕ್ ಸೈಡ್ಗೆ ನೀಟಾಗಿ ಎಳ್ಕೊಂಡು ಗಮ್ ಮಾಡ್ಕೋಬೇಕು. ನೋಡಿ ಎಷ್ಟು ನೀಟಾಗಿ ಬಂದಿದೆ. ಇದೇ ರೀತಿಯೇ ನೀವು ಗಮ್ ಮಾಡ್ಕೋಬೇಕು. ನೋಡಿ, ಇವಾಗ ಕ್ರೋಶ
ಕಂಪ್ಲೀಟ್ ಆಗಿದೆ. ಕ್ರೋಶ ಆದಮೇಲೆ ನೆಕ್ಸ್ಟು ನಾವು ಬೇಬಿ ಕುಚ್ಚನ್ನು ಹಾಕ್ಕೋಬೇಕು. ನೋಡಿ ಇದೇ ರೀತಿ ಯೂನಿಫಾರ್ಮ್ ಆಗಿ ಹಾಕ್ಕೊಳ್ಳಿ. ನೆಕ್ಸ್ಟ್ ನಾವು ಕುಚ್ಚು ಹಾಕೋಣ. ನೋಡಿ ಇವಾಗ ನಾನು ಈ ರೀತಿ ಥ್ರೆಡ್ಡನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ. ಇವಾಗ ನಾವು ಎಲ್ಲಿ ಗ್ಯಾಪ್ ಬಿಟ್ಟಿದ್ವಲ್ಲ 3 ಚೈನನ್ನು ಹಾಕ್ಕೊಂಡು ಆ ಗ್ಯಾಪಲ್ಲಿ ನಾವು ಈ ರೀತಿ ಬೇಬಿ ಕುಚ್ಚನ್ನು ಹಾಕ್ಕೋಬೇಕು. ನೋಡಿ ನಾನಿಲ್ಲಿ ಆಪೋಸಿಟ್ ಕಲರ್ನೇ ತೊಗೊಂಡಿದ್ದೀನಿ. ನೀವು ನಿಮ್ಮ ಸ್ಯಾರಿ ಕಲರ್ ಕಾಂಬಿನೇಷನ್ ಯಾವ ರೀತಿ ಇರುತ್ತೆ ಅದನ್ನು ನೋಡಿಬಿಟ್ಟು ತೊಗೊಳ್ಳಿ. ಇದಾದಮೇಲೆ ಈ 3 ಚೈನ್ ಒಳಗಡೆನ ನಾನು ಥ್ರೆಡ್ಡನ್ನು ಎಳ್ಕೊಂಡು ಕರೆಕ್ಟಾಗಿ ಒಂದು 1/2 ಇಂಚ್ ಆಗುವಷ್ಟು ಲೆಂತ್ಗೆ ನಾನು ಕರೆಕ್ಟಾಗಿ ಜೋಡಿಸ್ಕೊಂಡು ಚಿಕ್ಕ ನೀಡಲ್ಗೆ ನಾನು ಜರಿ ಥ್ರೆಡ್ಡನ್ನು ಹಾಕಿ ಇಟ್ಕೊಂಡಿದ್ದೀನಿ. ಅದರಿಂದ ನಾವು ನಾಟನ್ನು ಹಾಕ್ಕೋಬೇಕು. 3ರಿಂದ 4 ನಾಟನ್ನು ಹಾಕ್ಕೊಳ್ಳಿ, ಅದು ಗಟ್ಟಿಯಾಗಿ ಕೂರುತ್ತೆ. ಆ ರೀತಿ ಆದಮೇಲೆ ಜರಿ ಥ್ರೆಡ್ಡನ್ನು ಕಟ್ ಮಾಡ್ಕೊಳ್ಳಿ. ಅದಾದಮೇಲೆ ನಮಗೆ ಸಿಲ್ಕ್ ಥ್ರೆಡ್ ಎಷ್ಟು ಉದ್ದ ಬೇಕು ನೋಡಿಬಿಟ್ಟು ಬೇಬಿ ಕುಚ್ಚು ಅದನ್ನು 1/2 ಇಂಚ್ ಕರೆಕ್ಟ್ ಆಗುತ್ತೆ, 1/2 ಇಂಚ್ಗೆ ನಾವು ಕಟ್ ಮಾಡ್ಕೋಬೇಕು. ಇಲ್ಲಿ ಕುಚ್ಚು ಥ್ರೆಡ್ಡನ್ನು ನೀಟಾಗಿ ಕಟ್ ಮಾಡ್ಕೊಳ್ಳಿ. ಮೇಲೆ ಕೆಳಗೆ ಈ ರೀತಿ ಎಲ್ಲ ಮಾಡಬೇಡಿ, ಅದು ಲುಕ್ಕಾಗಿ ಕಾಣಿಸೋದಿಲ್ಲ. ಆ ರೀತಿ ಎಕ್ಸ್ಟ್ರಾ ಥ್ರೆಡ್ಸ್ ಏನಾದರೂ ಇದ್ದರೆ ಟ್ರಿಮ್ಮರಲ್ಲಿ ನೀಟಾಗಿ ಒಂದೇ ಶೇಪ್ಗೆ ಕಟ್ ಮಾಡ್ಕೊಳ್ಳಿ. ಇವಾಗ ನಾನು ಎಲ್ಲ ಕುಚ್ಚುಗಳನ್ನೂ ಕಂಪ್ಲೀಟ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ಇವಾಗ ಒಂದು ಸಿಂಪಲ್ ಆಗಿರುವಂತಹ ಕ್ರೋಶ ಕುಚ್ಚು ರೆಡಿಯಾಗಿದೆ. ನೋಡ್ತಾ ಇರ್ಬೋದು ನೀವು ಎಷ್ಟು ನೀಟಾಗಿ ಯೂನಿಫಾರ್ಮ್ ಆಗಿ ಎಷ್ಟು ಫಿನಿಷಿಂಗಾಗಿ ಈ ಡಿಸೈನ್ ಬಂದಿದೆ ಅಂತ ಹೇಳಿ. ಇದೇ ರೀತಿ ಸಿಂಪಲ್ ಆಗಿರ್ಬೋದು ಅಥವಾ ಗ್ರ್ಯಾಂಡ್ ಡಿಸೈನ್ಸ್ಗಳಾಗಿರ್ಬೋದು ಯಾವುದಾದ್ರೂ ನಿಮಗೆ ಬೇಕು ಅಂತಂದರೆ ದಯವಿಟ್ಟು ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಮತ್ತೆ ಆಗ್ತಡ ದಯವಿಟ್ಟು ಒಂದು ಲೈಕನ್ನು ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್, ಸಿ ದ ನೆಕ್ಸ್ಟ್ ವಿಡಿಯೋ.